ಸೈಡ್ ನಿಲ್ಸ చిన్నదల్ల ఇదాಗಿ చూడతారు కావాల కాలే ಲೈವ್ ಬೇಕು ಬರ್ತಾರೆ ಯೂಟ್ಯೂಬ್ ಲೈವ್ ಬೇಕು ಅವಾಗಿಂದ ಏನ್ ಮಾಡ್ತಿದ್ರು ತೆಗಿದೆ ಅಲ್ಲಿ ಪಕ್ಕದಲ್ಲಿ ಇತ್ತಲ್ಲ ತೆಗಿತಾ ಇದ್ದಾರಲ್ಲ ಏನ್ ಮಾಡ್ತಿದ್ರು ಅವಾಗಿಂದ
ಮುಂದೆ ಬರ್ರಿ. ಇಲ್ಲಿ ನಮ್ಮನ್ನು ತೋರಿಸಿ. ನಿಮ್ಗೆ ತಾಕತ್ತಿದ್ರೆ ನಿಮ್ಗೆ ತಾಕತ್ತಿದ್ರೆ ಅಲ್ವಾ ನಾನು ಅದೇ ಮಾತಾಡ್ತೇವೆ. ನಾನು ಪಟ್ಟಣ ಸಮಿತಿ ಸದಸ್ಯರು. ಬಡವರನ್ನು ನೀವು ದೋಚಿಸಿ ಈ ಹಬ್ಬದ ಟೈಮಲ್ಲಿ, ರಂಜಾನ್ ಟೈಮಲ್ಲಿ ನೀವು ಜನರನ್ನು ದೋಚಿಸಿ ತಪ್ಪು ಮಾಡುವುದನ್ನು ಮಹಾ ತಪ್ಪು. ಇದನ್ನು ನೀವು ರಿಕ್ವೆಸ್ಟ್, ನೀವು ಲೆಟರ್ ಕೊಡಿ, ಯಾವುದೇ ಕೊಡಿ, ತೆಗೆಯುವಾಗ ನೀವು ಖಂಡಿತವಾಗಿ ಎಲ್ಲನ್ನು ಒಂದೇ ಲೈನ್ ಅಂತ ತಗೊಂಡು ಹೋಗಿ. ನೀವು ಜಾಸ್ತಿ ದೊಡ್ಡ ಅಂಗಡಿಯಲ್ಲಿದೆ ಅದನ್ನು ಟಾರ್ಗೆಟ್ ಮಾಡಿ ತೆಗೆದು ತಪ್ಪು. ಇದು ರಂಜಾನ್ ಟೈಮಲ್ಲಿ ಕೈ ಇಲ್ಲದಂತ ನೋಡಿ ನೀವು ಇವರನ್ನು ಟಾರ್ಗೆಟ್ ಮಾಡಿ ಹಾಕಿದ್ರೆ ಅವರು ಹೇಳಿ ಕೊಟ್ಟಿದ್ದಲ್ಲ. ನಾನು ಯಾರು ಇಲ್ಲ, ಇದು ತಪ್ಪು ಅಂತ ಹೇಳ್ತಾ ಇದ್ದೀನಿ. ನೀವು ತೆಗೀರಿ, ನೀವು ಅದು ತೆಗೀರಿ, ಇಲ್ಲಪ್ಪ. ಇದನ್ನು ಮುಟ್ಲಿಕ್ಕೆ ನಾವು ಬಿಡುದಿಲ್ಲ. ನೀವು ಅವರಿಗೆ ಪರಿಹಾರ ವ್ಯವಸ್ಥೆ ಮಾಡಬೇಕು. ಅವರಿಗೆ ಪರಿಹಾರ ವ್ಯವಸ್ಥೆ, ಅವರ ಸಾಮಾನು ಎಷ್ಟು ಹೋಗಿದೆ. ನೀವು ರೋಡ್ ಆ ಕಡೆ ಅಂಗಡಿ ಉಂಟಲ್ಲ, ಅದನ್ನು ಯಾಕೆ ತೆಗಿಲಿಲ್ಲ? ಎಲ್ಲಿ ನೋಟಿಸ್ ಕೊಡೋದು ಎಲ್ಲರಿಗೆ ಕೊಡಬೇಕು. ಆಕೆ ಯಾಕೆ ಕೊಡ್ಲಿಲ್ಲ? ಅದು ಯಾಕೆ ಕೊಡ್ಲಿಲ್ಲ? ತೆಗೀರಿ, ಈಗ ತೆಗೀರಿ. ಇಲ್ಲ, ಈಗ ಅದು ತೆಗಿಬೇಡ, ಇದು ತೆಗಿಬೇಡ, ಇಲ್ಲಿ ಇದು ತೆಗಿಬೇಡ. ಇಲ್ಲ, ತೆಗಿಲಿಕ್ಕಿಲ್ಲ. ಅದು ತೆಗೀರಿ. ನೀವು ಫಸ್ಟ್ಗೆ ನಾಟಕದಿಂದ ಬಂದದಂತ ಹೂ ಅಂಗಡಿಗಳನ್ನು ನೀವು ಯಾರ ಇಂಪ್ಲನ್ಸ್ ಗಳನ್ನು ಇಟ್ಕೊಂಡು ಇಂಪ್ಲನ್ಸ್ ಮಾಡಿದ್ದು ನೀವು ಅದನ್ನು ಮುಟ್ಲಿಕ್ಕೆ ನಿಮ್ಗೆ ಹೆದರಿಕೆ ಆಗ್ತದೆ. ಅದನ್ನು ಮುಟ್ಟಿ ಫಸ್ಟ್ಗೆ. ಇಲ್ಲಪ್ಪ, ಅದನ್ನು ಮುಟ್ಟಿ ನೀವು ಫಸ್ಟ್. ಈಗ ಹಬ್ಬದ ಟೈಮಲ್ಲಿ ಬಡವರು ಉಪವಾಸ ಇಟ್ಕೊಂಡು ವ್ಯಾಪಾರ ಮಾಡುವುದನ್ನು ನೀವು ಖಂಡಿಸಿ ನೀವು ಮಾಡ್ತಾ ಇರೋದು ಮಹಾ ದೊಡ್ಡ ತಪ್ಪು. ಅವರಿಗೆ ಪರಿಹಾರ ವ್ಯವಸ್ಥೆ ಮಾಡಿಕೊಡಿ. ಇಲ್ಲಾಂದ್ರೆ ಇದನ್ನು ನಿಲ್ಲಿಸಿ, ನಿಲ್ಲಿಸಿ. ಇಲ್ಲಿಗೆ ನಿಲ್ಲಿಸಿ, ನೀವು ಇಲ್ಲಿಗೆ ನಿಲ್ಲಿಸಿ. ನೀವು ಮುಟ್ಟುದು ನೋಡಿ, ನಾನು ಮುಟ್ಟುದು ನೋಡಿದೆ. ಬಡವರ ಕೈಗಳಲ್ಲಿ ನೋಡಿದ ಯಾರು ನೋಡಿ, ಅವರ ಹೂ ಅಂಗಡಿಗಳನ್ನು ಅಲ್ಲಿ ಇಟ್ಕೊಂಡು ಇವರ ಅಂಗಡಿಗೆ ಟಾರ್ಗೆಟ್ ಹಾಕಿ ಮಾಡುವಂತ ಕೆಲಸ ಈ ರಂಜಾನ್ ಟೈಮಲ್ಲಿ. ಪಾಪ ಅವರ ಸಾಮಾನುಗಳನ್ನು ಉಡಿ ಮಾಡಿಟ್ಟಿದ್ದಾರೆ. ಅವರ ಸಾಮಾನುಗಳನ್ನು ಉಡಿ ಮಾಡಿ ಕೇಳುವವರಿಲ್ಲ, ಅವರೊಟ್ಟಿಗೆ ಕೇಳುವವರಿಲ್ಲ. ಸದಸ್ಯರನ್ನು ಕರೆಯಿರಿ ಇಲ್ಲಿಗೆ. ಅವರ ಸಾಮಾನ್ಯಕ್ಕೆ ಪರಿಹಾರವನ್ನು ತೆಗೆದುಕೊಂಡು ಅವರ ಸಾಮಾನ್ಯಕ್ಕೆ
ಮತ್ತೆ ನೀವು ಯಾಕೆ ಬಂದು ಯಾಕೆ ಹೊಡಿತಾ ಇದ್ದೀರಾ? ಮತ್ತೆ ನೋಟ್ಸಿಗೆ ಅಲ್ಲಿ ಸಾಲಿ ಅವ್ರಿಗೆ ಹೇಳ್ಬೇಕಿತ್ತು. ನೀವು ನಿರ್ಣಯ ತಗೊಳ್ಳಿ. ನಿರ್ಣಯ ನೀವು ನಿರ್ಣಯ ಕೊಡಿ ನಮಗೆ. ಮತ್ತೆ ಅವ್ರು ನಿರ್ಣಯ ಮಾಡಿದ್ರೆ ನೀವು ಯಾಕೆ ಬಂದು ಹೊಡೆಯುವುದಾ? ಯಾವ್ದು ಸರ್ ನೀವು ಒಂದು ಆಲೋಚನೆ ಮಾಡಬೇಕು. ಯಾವ ಒಂದು ಪಾಪವನ್ನು ನೋಡಬೇಕು. ಈ ಟೈಮಲ್ಲಿ ನೋಡಬೇಕು. ಅವರನ್ನು ಹೊಡೆದಾಕ್ಬಿಟ್ಟು ಯಾವ ಟೈಮ್ ನೀವು ಹೊಡ್ಕೊಂಡು ಬರುವುದು ಹೌದು ಸರ್. ನೀವು ಮೊನ್ನೆ ಖರ್ಚು ಮಾಡಿದ್ದಾರೆ. ಕಣಕ್ಕೆ ಬೆಲೆ ಇಲ್ಲ. ನೇಮ್ ಬೋರ್ಡು ಏನು ನಿಮಗೆ ಉತ್ತರ ಉಂಟು? ಆ ನೇಮ್ ಬೋರ್ಡಲ್ಲಿ ಏನು ಉತ್ತರ ಉಂಟು? ನೀವು ಹೇಳ್ಬೇಕು. ಅವನು ತೆಗೆದು ನಾನು ಹೇಳಿದ್ ಕೇಳಿ. ಅವನು ತೆಗಿದಿಲ್ಲ ಅಂತೇಳಿ ಅವ್ನು ಫೋರ್ಸ್ ಮಾಡಿದ್ರೆ ನೀವು ಹೊಡೀರಿ. ಯಾವ ಇದರಲ್ಲಿ ನೀವು ಫೋರ್ಸ್ ಮಾಡಿದ್ರೆ ತೆಗಿದಿಲ್ಲ ಅಂತೇಳಿ ನಾನು ಹೇಳುದು ಕೇಳಿ ಸರ್. ಆಗಿದೆಯಲ್ಲ, ಟ್ರೈನ್ ಆಗಿದೆಯಲ್ಲ, ಅದ್ರಲ್ಲಿ ಏನಾದ್ರೂ ಪ್ರಾಬ್ಲಮ್ ಉಂಟಾ ನಿಮಗೆ? ಇದ್ರಲ್ಲಿ ಏನಾದ್ರೂ ನಿಮ್ಗೆ ಯಾವ ಪ್ರಾಬ್ಲಮ್? ನಮಗೆ ಪ್ರಾಬ್ಲಮ್ ಆಗಿರೋದಕ್ಕೆ ಏನಾಗಿದೆ ಹೇಳಿ. ಏನಾಗಿದೆ ನಾನು ಹೇಳುದು ಸರ್. ನೀವು ಅದನ್ನು ತಗೊಂಡು ಬರ್ರಿ. ನೀವು ಆ ಥರ ಪವರ್ಸ್ ಹಾಕಿ ಅವ್ನು ತೆಗೆದಿಲ್ಲ ಅಂತ ಹೇಳಿದ್ರೆ ನೀವು ಹೊಡೆದಾಕಿ. ನಾವು ಹೇಳ್ತೀವಿ ನೀವು ಒಂದು ಪಂಚಾಯತ್ ಏನು ಕೇಳಿ. ಪಂಚಾಯತಿಯಿಂದ ನಾನು ಪಂಚಾಯತಿ ಒಬ್ಬ ಸದಸ್ಯ. ಪಂಚಾಯತಿಯಲ್ಲಿ ಇದ್ರ ವಿಷಯ ಬರಲಿಲ್ಲ. ಅವರು ಕಟ್ಟಿದ್ದಾರೆ ಹಣ 1 ಲಕ್ಷ ಕಟ್ಟಿದ್ದಾರೆ. ಮೊನ್ನೆ ಏಲಮಾಗಿದೆ ಸರ್. ನಾನು ಪಂಚಾಯತ್ ಅವ್ರು ಮಾಡ್ಬೇಕಲ್ಲ ಸರ್. ನಿರ್ಣಯ ಆದ ನಂತರ ಅವರಿಗೆ ಡೇಟ್ ಕೊಟ್ಟು ತೆಗಿಲಿಲ್ಲ ಅಂತ ಹೇಳಿ ನೀವು ಹೊಡಿಬೇಕು. ಹೌದಾ? ಹೌದಾ? ನಾವು ಹೇಳ್ತಿಲ್ಲ. ಹೌದಾ? ನಮ್ಮ ಪಿಡಿಒ ನಮಗೆ ಇದರ ವಿಷಯದಲ್ಲಿ ಯಾವುದು ಬಂದಿಲ್ಲ. ವಿಡಿಯೋ ಕರ್ಕೊಂಡು ಬನ್ನಿ. ನೀವು ಮೊದಲು ಹೋಗಿ ಪಂಚಾಯತ್ ವಿಡಿಯೋ ಕರ್ಕೊಂಡು ಬನ್ನಿ. ಹೆದರಿಕೆ ಯಾಕೆ ನಿಮಗೆ? ಕಟ್ಟು ಕೆಲಸ ಮಾಡುವುದಕ್ಕೆ ಯಾವುದೇ ಸಂಶಯ ಇಲ್ಲ. ಅವರ ಮಾನದಂಡವನ್ನು ಅವರ ಮಾನದಂಡ ಕೊಡಲೇಬೇಕು. ಅವರ ಮಾನದಂಡ ಮಾತಾಡುವುದು ಅಲ್ಲಿ ಫ್ರೂಟ್ಸ್ ಅಂಗಡಿ ಇದು ಮಾಡಿದ್ರೆ ಅವರಿಗೆ ನಾನು ಕೊಟ್ಟಿಲ್ಲ. ಅವರ ಪರಿಹಾರ ದಾನವನ್ನು ಕೊಡಿ. ಅವರ ಪರಿಹಾರ ದಾನವನ್ನು ಕೊಡಿ. ಅವರ ಪರಿಹಾರ ದಾನವನ್ನು ಕೊಡಿ. ಅವರ ಪರಿಹಾರ ದಾನವನ್ನು ಕೊಡಿ. ಇವತ್ತಾಗಿ ಯಾಕೆ ಓಡುದು? ಯಾಕೆ ಓಡುದು? ಯಾಕೆ ಓಡುದು? ಯಾಕೆ ಓಡುದು? ಅವರ ಪರಿಹಾರವನ್ನು ಕೊಡುವ. ಅವರಿಗೆ ಟೈಮಲ್ಲಿ ಬಡವರಿಗೆ ಆಗುವಂತ ಅನ್ಯಾಯಗಳು ಇಲ್ಲಿಯ ಪಂಚಾಯತ್ ಸದಸ್ಯರು ಮತ್ತು ಪಿಡಿಒ ಇಂಜಿನಿಯರ್ಗಳನ್ನು ಮಾಡುತ್ತಿದ್ದಾರೆ ಕುತಂತ್ರ ಕೆಲಸಗಳು. ಬಡವರ ಕೈ ಇಲ್ಲದಂತ 3 ವರ್ಷಗಳಲ್ಲಿ ದುಡಿದು ತಿನ್ನುವಂತ ಅದೇ ಇದರಲ್ಲಿ ದುಡಿದು ತಿನ್ನುವಂತ ಒಂದು ಜನರ ನೋಟಿಸ್ ಕೊಟ್ಟಿದ್ದಾರೆ 3 ದಿವಸಕ್ಕೆ ಮುಂಚೆ. ಹೌದು, ನಾವು ಒಪ್ಪುದೇ. ಇವತ್ತಾದರೂ ಒಂದು ಟೈಮನ್ನು ಅವರಿಗೆ ಕೊಡಬೇಕಿತ್ತು. ಸಾಮಾನುಗಳನ್ನು ಚಲ್ಲಾಪಿಲ್ಲಿ ಮಾಡಿ ಎಲ್ಲ ಸಾಮಾನು ವಸ್ತುಗಳನ್ನು ಎಲ್ಲ ಇದು ನಷ್ಟ ಮಾಡಿದ್ದಾರೆ. ಅದೇ ಹಾಕಿದೆ. ನಾಟಕದಲ್ಲಿ ಹೂ ಅಂಗಡಿ ಇದೆ. ಯಾವುದು ಒಂದು ನೋಟಿಸ್
ಎಷ್ಟೋ ಬಡವರ ಸಾಮಾನುಗಳನ್ನು ದೋಚಿಕೊಂಡು ಇವರು ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ರಂಜಾನ್ ಟೈಮು, ರಂಜಾನ್ ಹಬ್ಬದ ಟೈಮು, ಅವರ ಬಡಪಾಯಿ ಮಕ್ಕಳು ದುಡಿಯುವಂತ ಸಮಯ. ಇದು ಹಬ್ಬದ ಟೈಮಲ್ಲಿ ಮಾಡುತ್ತಾ ಇರೋದು ಮಹಾಬಲ ದೊಡ್ಡ ಅನ್ಯಾಯಗಳು. ಇದು MLA UT ಖಾದರ್ ಅವರು ಇದನ್ನು ಪರಿಗಣಿಸಬೇಕು. MLA UT ಖಾದರ್ ಅವರು ಇದಕ್ಕೆ ಪರಿಹರಿಸಬೇಕು. ಇದಕ್ಕೆ ಪರಿಹಾರವನ್ನು ಇವರಿಗೆ ಕೊಡಬೇಕು. ಇವರ ಪರಿಹಾರವನ್ನು, ಸಾಮಾನ್ಯ ನಷ್ಟ ಆಗಿದ ಪರಿಹಾರವನ್ನು ಇವರಿಗೆ ಖಂಡಿತವಾಗಿಯೂ ಕೊಡಬೇಕು. ಇಲ್ಲದ್ರೆ ಇಲ್ಲಿ ಧರಣಿಯನ್ನು ನಾವು ಕೂತ್ಕೊಳ್ತೇವೆ. ಇದು ಎಚ್ಚರಿಕೆ ಅಧಿಕಾರಿಗಳಿಗೆ. ಮಾಡಿಕೊಂಡು ಮತ್ತೆ ಕೈ ಇಲ್ಲದ ಬಡವರಿಗೆ ಏನು ಮಾಡಿ ಮತ್ತೆ ನೀವು 1 ನಿಮಿಷ ಹೇಳಿಲ್ಲ. ನೀವು ತೆಗೆಯುವಾಗ ನಾನು ಒಂದು 5 ನಿಮಿಷ ಕಾಯ್ತೇನೆ ಅಂತ ಹೇಳಿದ್ರಿ. ಇಲ್ಲಲ್ಲ, ಆ ಕಡೆ ಹೂವಿನ ಅಂಗಡಿ ಅವನದು ಇದೆ, ಅವರಿಗೆ ಮುಟ್ಲಿಕ್ಕೆ ಎದುರಾಗ್ತದೆ. ಇದಕ್ಕೊಂದಿಲ್ಲ ಅರ್ಥ ಆಯ್ತಲ್ಲ. ಯಾಕೆ ಹಾಕ ನಮ್ಗೆಂತುಂಡು ಆರು ಪರ್ಮಿಷನ್ എടുത്തിട്ട് ಒಂದು 6 ಇಟ್ಲ ಪಂಚಾಯತ್ ಚೆಲ್ಲಕ್ಕೆ ಪರ್ಮಿಷನ್ എടുത്തിട്ട് 6 ಇಟ್ಟು ಬಚ್ಚಿಟ್ಲ ಇದಂದ್ರೆ ಬಲ್ಕ ಬರ್ರಿ ಇದು ಬಲ್ಕ ಬರ್ರಿ ಜಲಭಾವ ಎಲ್ಲ ಹಿಡ್ತೀರ ಹಿಡ್ಕೊಳಲ್ಲ ಹಿಡ್ಕೊಣ ಬೇಕೋಣ ಹತ್ತರ ಮೇಲೆ ಆಯಿಲ್ಲ ಕಣ್ಣಿಗೆ ಎಲ್ಲ ಹಿಡ್ಪಾಟ್ರೆ ನಿಪ್ಪಾಡು ನವಂಬರ್ ತೊಂದ್ರೆ ಉಂಟು ಸಮಾಜಕ್ಕೆ ಬಂದಿರ್ತಾರೆ ಅರ್ಥ ಆಯ್ತಲ್ಲ.